ಆಗ ಅಮ್ಮನವ್ರು ಬಂದು ಎರಡೇ ಎರಡು ಜ್ಯೋತಿನ ನೀನು ಅಲ್ಗಸ್ಸು, ಆ ಜ್ಯೋತಿನ ಪ್ರಜ್ವಲವಾಗಿ ನಾನು ಬೆಳೆಸ್ಕೊಡ್ತೀನಿ ಅಂತ ಹೇಳಿದ್ರು ಸರ್. ಆಗ ನಾವೊಂದು ಇದೇನು ಸರ್ ಕನಸಲ್ಲಿ ಏನು ಮಾಡೋದು, ಇದನ್ನು ಯಾವ ರೀತಿ ನಡೆಸೋದು ಅಂತ ಹೇಳಿ ಆಗ ಆ ವರ್ಷ ಒಂದು 4 ಜನ ಹಿಂಗೆ 4 ಜನ ಕಟ್ಕೊಂಡು ಒಂದು 10 ಜನ ಏನೋ ಸಂಕಲ್ಪ ಆಗೈತಲ್ವ ಮಾಡೋಣ ನೋಡೋಣ ಅಂತೇಳಿ ಆ 2 ಜ್ಯೋತಿ ಇಷ್ಟು ದಪ್ಪ ಗುಡಿ ಆಯ್ತು. 2 ಜ್ಯೋತಿ ಅವತ್ತಿನ ದಿನ 21 ದೀಪ ಹಸಿದ ಸರ್. ಹಾಗೆ ಬನ್ನಿ ಮರ ಇರ್ಲಿಲ್ಲ ಅದಾಗದೇ ಬಂದಿರಲಿಲ್ಲ. ಆಗ ಸ್ವಾಮಿ ಅಂದ್ರು ಅಷ್ಟು ಅಮ್ಮನವ್ರು ಹೇಳಿದ್ರಲ್ಲ ಸಂಕಲ್ಪ ಮಾಡೋಣ ಅಂತೇಳಿ ಅಷ್ಟು. ಆಮೇಲೆ ಇನ್ನೊಂದ್ಸಲಿ ನಮ್ಮ ಚೌಡಮ್ಮನವ್ರು ಬಂದ್ರು, ಅವರು ಅಂದಾನ ಮಾಡ್ರು ಇಲ್ಲಿ ಸ್ವಾಮಿ ಹೇಳೋರು. ಇವಾಗ ಗುರುಗಳ ಮೊನ್ನೆ ಇಲ್ಲೇ ಚೌಡಮ್ಮನವರು ಸ್ಥಾಪನೆ ಆಗಿದ್ದಾರೆ ಇಲ್ಲಿ. ಮರದಲ್ಲಿ ನಾನು ಕೂರ್ತೀನಿ ಅಂತೇಳಿ ಆಜ್ಞೆ ಮಾಡಿದ್ರು. ಓಕೆ ಇಲ್ಲಿ ನಾನು ಮೊನ್ನೆ ಮಲಗಿದ್ದೆ ದೇವಸ್ಥಾನ ಹತ್ರ ಮಧ್ಯರಾತ್ರಿ 1 ಗಂಟೆ. ದೇವಸ್ಥಾನ ಸುತ್ತ ಗೆಜ್ಜೆ ಸೌಂಡ್ ವಾಕೊಂಡು ಓಡಾಡೋದು. ಮತ್ತೆ ಒಂದ್ಸತಿ ನಾನು ಕೆಲವೊಂದ್ಸತಿ ನಾನು ನೋಡಿದ್ದೀನಿ, ಅಂದ್ರೆ ಹೊತ್ತಿಗೇನು ಇದು ಮಾಡಿಲ್ಲ. ಓಕೆ ಸಂಚಾರ ಮಾಡ್ದಂಗೆ ಮತ್ತೆ ಸೌಂಡ್ ಕೇಳಿಸ್ದಂಗೆಲ್ಲ ಇದಾಗ್ತದೆ. ಹಾಗಾದ್ರೆ ಕೆಲವೊಂದೊಂದು ಇದರಿಂದನೇ ಪೂಜೆ ಏನಾಯ್ತದೆ ಅಷ್ಟು ಮಾಡ್ಕೊಂಡು ಸುಮ್ಮನಿದೀವಿ ಅಷ್ಟೇ. ಅಂದ್ರೆ ಅಮ್ಮನವ್ರನ್ನ ದರ್ಶನ ಮಾಡಿ ಇಲ್ಲಿ ಸ್ಥಾಪನೆ ಆಗ್ಬೇಕು. ಆಮೇಲೆ ಕೃಷ್ಣ ಕೇಳಿದೆ ಯಾವ ರೀತಿ ಇದೊಂದು ದಾರಿ ಕೊಡ್ಬೇಕು ಅಂದಾಗ ಆ ತ್ರಿಶೂಲನ ತಗೊಂಡು ಎಲ್ಲ ಒಬ್ರಿಗೆ ಹೇಳಿದ್ರು, ಇಂತ ಆರ್ಕೆ ಮಾಡ್ಕೊ ನಾನು ಒಳ್ಳೇದು ಮಾಡ್ತೀನಿ. ಅವ್ರು ಒಳ್ಳೇದಾದಾಗ ಆ ತ್ರಿಶೂಲ ಅವರೇ ತಂದು ಅದನ್ನ ತಂದಾಗ ನಾನು ಕೇಳಿದೆ ಏನು ಮಾಡಬೇಕು ಅಂದಾಗ ನಾನು ಯಾವ ಜಾಗ ನಿನಗೆ ಗುರುತಿಸಿದ ಆ ಜಾಗ ನೀಡು ಅಂತ ಹೇಳಿದ್ರು. ಸ್ವಾಮಿನೇ ಬಂದು ಇದನ್ನ ಈ ಮರದಲ್ಲಿ ಅವರೇ ಸ್ಥಾಪನೆ ಆಯ್ತು. ಈಗಲೂ ಮೊನ್ನೆ ಗುರುಗಳೇ ಒಬ್ರು ಕನ್ಸ್ಗೆ ಹೋಗಿ ನನಗೆ ಪೂಜೆ ಮಾಡಕ್ಕೆ ಯಾರಿಲ್ಲ, ನನಗೆ ಪೂಜೆ ಮಾಡಕ್ಕೆ ನನಗೆ ದಾರಿ ಕೊಡು ಅಂತೇಳಿ ಒಬ್ರು ಕನ್ಸ್ಗೆ ತಿಳಿಸಿದ್ರು. ಅವ್ರು ಮೊನ್ನೆ ಅಂದ್ರು. ಓಕೆ. ಆಮೇಲೆ ಇಲ್ಲಿ ವಿಶೇಷ ಇನ್ನೊಂದೇನಂದ್ರೆ ಮೊದಲನೇ ಯಾರೇ ಬಂದ್ರು ಕೂಡ ಮೊದಲು ಅಮ್ಮನವ್ರ ದರ್ಶನ, ಮೊದಲು ತಾರಿ ಮರ ಕೈ ಮುಗಿದು ಅವ್ರು ಏನು ಅಪೇಕ್ಷೆ ಬಿಡ್ತಾರೆ ಅದು ಬೇಡಿ ನಂತರ ಸ್ವಾಮಿನೇ ನೋಡಕ್ ಹೋಗ್ಬೇಕು. ತಾರಿ ಮರದಲ್ಲಿ ಮೊದಲು ಇಲ್ಲಿ ಬೇಡಬೇಕು, ಅವ್ರ ಕೋರಿಕೆಗಳನ್ನ ಇಲ್ಲಿ ಹಾಕ್ಬಿಟ್ಟು ನಂತರ ಸ್ವಾಮಿ ದರ್ಶನ ಮಾಡ್ಕೊಂಡೆ ಹೋಗ್ಬೇಕು. ಈಗ ಅಮಾವಾಸ್ಯೆ ಒಂದ ಮೇಲೆ ವಿಶೇಷ ಪೂಜೆ ನಡೆಯುತ್ತಿಲ್ಲ. ಮೊದಲು ಗುರುಗಳು ಮಾಡ್ತಿದ್ದೆ, ಕೆಲವೊಂದು ಇದರಿಂದ ನಿಲ್ಸಿದ ಮತ್ತೆ ಸ್ಟಾರ್ಟ್ ಮಾಡಿದ್ದೀವಿ, ಮತ್ತೆ ಶುರು ಮಾಡಿದ್ದೆ. ನಂತರ ಸ್ವಾಮಿ ಇಲ್ಲಿ ಯಾರು ಇರ್ಲಿಲ್ವಂತೆ. ಈ ಸ್ವಾಮಿಗಳೊಬ್ರು ಇಲ್ಲಿ ತುಂಬಾ ಜೋಳ, ದೇವಸ್ಥಾನ ಇರಲಿಲ್ಲ, ತುಂಬಾ ಜೋಳ. ಚಿಕ್ಕಪ್ಪ ಸ್ವಾಮಿಗಳೊಬ್ರು ಇದ್ದಾರೆ, ಪಕ್ಕದಲ್ಲೇ ಅವ್ರ ಮನೆ ಇದೆ. ಸ್ವಾಮಿ ಮೈ ಮೇಲೆ ಬಂದ್ಬಿಟ್ರಂತೆ ವಸ್ತು. ಆಗ ಸ್ವಾಮಿ ಬರ್ತಿದ್ರು. ಆಗ ಅಲ್ಲಿ ಕೂತಿದವರು ಈ ಹಾವು ಯಾವ ರೀತಿ ಒದ್ದಾಡ್ಕ ಬಂದು ಇವತ್ತು ಅಲ್ಲಿ ಕಟ್ಟಿದೀವಲ್ಲ ಅಲ್ಲಿ ಮೂಲಸ್ಥಾನ ಅಲ್ಲಿ ಬಂದು ಸರ್ಪದ ರೀತಿ ತಲೆನ ಹಿಂಗೆ ಗುದ್ರಂತೆ. ಅಂದ್ರಂತೆ ಆಗ ಭಯ ಪಡ್ಬೇಡ ಕಣೋ, ನಾನಿಲ್ಲಿ 5 ಎಡೆ ಸರ್ಪವಾಗಿ ಬಂದಿದ್ದೀನಿ, ಇನ್ನು ಒಂದು ವಾರ ಭಾಗದಲ್ಲಿ ಉತ್ತ ಮೂಡಿಸ್ತೀನಿ ಹೋಗು ಅಂತ. ಅದ್ಭುತವಾಗಿತ್ತು, ಬಹಳ ಅದ್ಭುತವಾಗಿತ್ತು. ನಾವೇ ಪರೀಕ್ಷೆ, ನಾವು ಹೊರಗ್ಲೋರು, ಇವ್ರಿಗೂ ನಮ್ಗೇನು ಸಂಬಂಧ ಇಲ್ಲ. ಸ್ವಾಮಿ ನಮಗೆ, ನಾನು ಇವ್ರ ಪರೀಕ್ಷೆ ಮಾಡಿದೆ, ಅಂತ ಸ್ವಾಮಿ ಯಾವೆಲ್ಲ ಬಂದವ ಸ್ವಾಮಿ. ನಾವೊಂದು ಈ ಪಾದಕ್ಕೆ ಸ್ವಾಮಿ ಕರಿ ನಾಗರಾವ ಸ್ವಾಮಿ ನಮ್ಗೆ ಈ ಪಾದಕ್ಕೆ ಸುತ್ಕೊಬಿಡ್ತು ಈ ಸ್ಥಳ. ಅಲ್ಲಿಂದ ಬೇಡ್ದು ಅಲ್ಲಿವ್ರಿಗೆ ನಾನು ಸವಾಲ್ ಆಗ್ತೆ ಸ್ವಾಮಿ, ಯಾವಿಲ್ಲ ಸ್ವಾಮಿ ಎಲ್ಲಿ ಬಂದು ಅಂತ. ಇಲ್ಲಿ ಸುತ್ಕೊಬಿಡ್ತು ಸ್ವಾಮಿ ಸ್ವಲ್ಪ. ಇಲ್ಲಿ ಸುತ್ಕೊಂಡು ಸ್ವಾಮಿ ನಮ್ಗೆ ಎದುರಿಕೆಯಾಗಿ ಪಾದನ ಎತ್ತಿಂಗ್ ಎಸ್ತಾಗ ಸ್ವಾಮಿ ಪಟ್ಟಿರನ್ನ ಮರಕ್ಕೆ ಹೊಡಿತು ಸ್ವಾಮಿ. ಅಷ್ಟೇ. ಅವತ್ತಿನ ಮೂರ್ತಿಗಳಿಂದ ಒಂದು ಬೆಲೆಯಿರಲಿಲ್ಲ, ಹೆದರ್ಕೊಂಡು ಅಷ್ಟು ಸತ್ಯ ಸ್ವಾಮಿ. ಅದು ಮೂಲಸ್ಥಾನ ಏನದು? ಬನ್ನಿ ಅಂದ್ರೆ ಮೊದಲನೇ ಸ್ಥಾನ ಗುರುಸ್ಥಾನ. ಇದು ಮಾದೇಶ್ವರ. ಆ ಮಾದೇಶ್ವರ ಸ್ವಾಮಿ ಆಗ ಮಾದೇಶ್ವರ ಸ್ವಾಮಿ ನಾನು ಯಾವ ರೀತಿ ನಡೆದಿದ್ದೀನೋ ಅದೇ ರೀತಿ ನಾನು ನಡೆಸಬೇಕು, ಯಾವಾಗಲೂ ಸ್ಥಿರವಾಗಿತ್ತು. ಕಂಡುಬಿಡಿ ಸ್ಕಿನ್ಬೇಕು. ವಿಶೇಷತೆ ಏನು ಅಂದರೆ ಬನ್ನಿ, ಇಲ್ಲಿ ಯಾರು ಸದ್ಗುರುವೇ ಮಹಾಗುರುವೇ ಗುರುವಿನ ಗುರುವೇ ಜಗತ್ತಿನ ಜಗದ್ಗುರು ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಓಂ ಮಹದೇಶ್ವರ ಸ್ವಾಮಿನೇ ನಮೋ ನಮಃ. ಭಾರಿ ವಿಶೇಷವಾಗಿದೆ ಇದು. ಇಲ್ಲಿ ಗುರು ಇಲ್ಲಿನ ವಿಶೇಷತೆ ಏನು ಅಂದ್ರೆ, ಇದು ಮೊದಲು ಜಮೀನ್ ಇತ್ತು, ತೇವರಿ ಇತ್ತು. ಈ ಜಾಗದಲ್ಲಿ ತೇವರಿ ಜಮೀನ್ ಮಾಡ್ತಿದ್ವಲ್ಲ, ಅದೇನು ಇರ್ಲಿಲ್ಲ, ತೇವರಿ ಇತ್ತು. ಓಕೆ. ನನ್ಗೆ ಗೊತ್ತಿಲ್ವಲ್ಲ, ಭಗವಂತ ಒಂದು ಆಜ್ಞೆ ಮಾಡೋದು, ಒಂದು ಸೇವೆ ಮಾಡೋದು. ಏನ್ ಮಾಡ್ಬೇಕಂತ ಗೊತ್ತಿಲ್ಲ, ಅಳ್ತಿದ್ದೆ ಕೂತ್ಕೊಂಡಿದ್ದೆ ಜಾಗದಲ್ಲಿ. ಅಳಬೇಕಾದ್ರೆ ನಾನು ಇದನ್ನ ಯಾಕೆ ಇದು ಮಾಡಿದೆ ಅಂತ ಏನು ವಾಯ್ಸ್ ಕೇಳಿಸ್ತು. ಸುತ್ತಮುತ್ತ ನೋಡಿದ್ರೆ ಯಾರು ಯಾಕೆ ಹಿಂಗ್ ಆಗ್ತದೆ, ಏನ್ ಕೇಳಿಸ್ತಿದೆ ಗೊತ್ತಾಗ್ತಿಲ್ವಲ್ಲ ಅಂತ. ಅದಾದ್ಮೇಲೆ ಮತ್ತೆ 5 ಎಡೆ ಸರ್ಪೂರಿ ಗೋಚರ ಆಗಿ ನಾನು ಇಲ್ಲಿದ್ದೀನಿ. ಪಂಚಾಂಗೇಶ್ವರ ಪುಣ್ಯ ಕ್ಷೇತ್ರ ಮಾಡೋದನ್ನ ಬಂದಂತ ಅಷ್ಟು ಇಷ್ಟಾರ್ಥಗಳನ್ನ ಈಡೇರಿಸ್ತೀನಿ. ಎಂಥದ್ದೇ ಸಮಸ್ಯೆ ಇರಲಿ ಅದು ನಾನು ಬಗೆಹರಿಸ್ತೀನಿ. 5 ರೂಪದಲ್ಲಿ ನಾನು ಈ ಜಾಗ ನೆಲೆಗಾಣ್ತೀನಿ ಅಂತೇಳಿ ಇಲ್ಲಿ ಸರ್ಪ ಹೊಡೆದಾಗ ಮುತ್ತ ಬಂತು ಗುರುಗಳು. ಓಕೆ. ಈ ಜಾಗದಲ್ಲಿ ಮುತ್ತ ಬಂದಾದ್ಮೇಲೆ ಆ ಕೆಲವು ಮಳೆ ಅಥವಾ ಇನ್ನೊಂದು ಆದ್ಮೇಲೆ ಗಾಡಿ ಎಲ್ಲ ಓಡಾಡ್ಬಿಟ್ಟು ಉಣ್ಕೊಬಿಡ್ತು. ಅದಾದ್ಮೇಲೆ ಏನ್ ಮಾಡೋದು, ಕೆಲವೊಂದೊಂದು ಸ್ವಾಮಿ ಇನ್ನೊಂದು ಇದು ದಾರಿ
ರೋಡ್ ಕಾಲಾದಿ ಇಲ್ಲಿ ಓಡಾಡ್ತಿದ್ರು. ಓಡಾಡ್ತಿದ್ರು ಜನ. ಹಾ, ಹಾ. ಸ್ವಾಮಿ ಹತ್ರ ನಾವು ಸವಾಲ್ ಆಗ್ತೋ, ಸ್ವಾಮಿ ನಿಮ್ ಕೈಲಿ ಆಗಲ್ಲ ಸ್ವಾಮಿ ಇದನ್ನ ತಕೊಳಕ್ಕೆ ಅಂತ ನಾವ್ ಒಬ್ರೆ. ಸ್ವಾಮಿ ಅನ್ನೋರು ನೋಡ್ತೀಯನೋ ತಗೋತೀನಿ ನಾನು ಅಂತ ಅನ್ನೋರು ನಮ್ಗೆ. ರೋಡ್ ಈಗ ಬಂದ್ರಲ್ಲ, ಆಮೇಲೆ ಬದಲಾವಣೆ ಅದು ರೋಡ್ ಈಗ ಬದಲಾವಣೆ ಆಗಿದ್ದು, ಇಲ್ಲೇ ರೋಡ್ ಇದ್ದಿದ್ದು. ಈಗ ಏನ್ ಮಾಧವ ಸ್ವಾಮಿ ಕೂತವ್ರು ಅದೇ ರೋಡು, ಅದೇ ಕಾಲಾದಿ ಉತ್ತ, ಅದೇ ಕಾಲಾದಿ ಇವತ್ತು ಶನೇಶ್ವರ ಸ್ವಾಮಿ ಕೂತವ್ರಲ್ಲ ಅದೇ ಕಾಲಾದಿ ರೋಡು. ಈ ದಾರಿ ಏಕ ಓಡಾಡೋ ಪ್ರತಿಯೊಂದು ಹಾಕೋ ಓಡಾಡೋ ಸ್ವಾಮಿಗಳು. ಇನ್ನು ಉಳ್ಬೇಕಂತ 5 ಪಂಚಲಿಂಗ ಪುಣ್ಯ ಕ್ಷೇತ್ರ ಮಾಡೋದು ನಂಗೆ ಆಜ್ಞೆ ಮಾಡಿದ್ರು. ಅವತ್ತಿನ ಆದ್ಮೇಲೆ ಕೆಲವು ಇಲ್ಲಿ ದಾರಿ ಇತ್ತಲ್ಲ ಅಂತೇಳಿ ದೇವಸ್ಥಾನ ಅಲ್ಲಿ ಮಾಡಿದ್ರು. ಇಲ್ಲಿ ಆಗ್ಲಿಲ್ಲ. ಈಗ ಬಂದವರಿಗೆ ಕಷ್ಟಗಳನ್ನ ಅವ್ರಿಗೆ ಏನಕ್ಕೆ ಬಂದಿದ್ದಾರೆ ಏನು ಎತ್ತ ಅಂತ ಹೇಳೋದು ಇದೇ ಗದ್ಗೆ ಮೇಲೆ ಕೂತು ಏನೇ ಪೂಜೆ ಮಾಡೋದು ಇಲ್ಲಿ ಫಸ್ಟ್ ಪೂಜೆ ಮಾಡ್ತೀನಿ. ಇಲ್ಲಿ ಪೂಜೆ ಮಾಡಿದ್ಮೇಲೆ ಮತ್ತೆ ಅಲ್ಲೆಲ್ಲ ಆದ್ಮೇಲೆ ಪೂಜೆ ಅಲ್ಲೆಲ್ಲ ಆದ್ಮೇಲೆ ಅಲ್ಲಿ ಭಗವಂತನ ಪ್ರಶ್ನೆ ಅಲ್ಲಿ ನಡೆಯುತ್ತೆ. ನಿಂಬೆಹಣ್ಣು ಚಚ್ಚಿದ್ರಲ್ಲ ನಿಂತೆ ಸ್ವಾಮಿ ಹೇಳೋದು, ಆ ವಸ್ತು ಮೇಲೆ ನಿಂತೆ ಹೇಳೋದು, ಮೇಲೆ ನಿಂತು ಸ್ವಾಮಿ ಅದೇ ಗದಿಗೆ. ಹಾಗಾಗಿ ನಮ್ಮನ್ನ ನೇರವಾಗಿ ಅವರು ಒಳಗಡೆ ಬಿಟ್ಕೊಳ್ಳಿಲ್ಲ. ನಿಂಬೆಹಣ್ಣು ಗೆಜ್ಜಪ್ಪ ಅಲ್ಲಿ ನೀನು ಹೊರಗಡೆಗೂ ನಾನು ಇರಿಕಿಲ್ಲ ಕಣೋ, ನೀನು ಒಳಗೂ ನಾನು ಇರಿಕಿಲ್ಲ, ಮಧ್ಯಾಂತರದಾಗ ಕೊಡ್ತಾ ಇರ್ತೀನಿ, ಅದಕ್ಕೆ ನನ್ನ ಯಾರು ನಂಬಲ್ಲ ಕಣೋ ಅಂತ ಹೇಳ್ತಾರೆ. ಆಯ್ತು. ಈಗ ಇದು ಮಹದೇಶ್ವರ ಕ್ಷೇತ್ರಕ್ಕೆ ಕರೆಸಿದಿರಿ ನಮ್ಮನ್ನ. ನನ್ನ ಕೈಲಾದಂತಹ ಏನು ಭಗವಂತ ನಮ್ಗೆ ಒಂದು ವಿದ್ಯೆ ಪ್ರಾಪ್ತಿ ಮಾಡಿದಾರೋ ಆ ವಿದ್ಯೆ ಪ್ರಕಾರವಾಗಿ ಏನು ಅಭಿವೃದ್ಧಿ ಕಾರ್ಯಗಳಾಗಬೇಕೋ ಮಾಡೋಣ. ಇನ್ನು ವಿಶೇಷ ಇದೆ, ಇನ್ನೂ 2 ವಿಶೇಷ. ರೀಸೆಂಟ್ ಆಗಿ ಗ್ರಹಣ ಬರ್ತಲ್ಲ ನೋಡಿ, ಚಂದ್ರಗ್ರಹಣ. ಆ ಟೈಮಲ್ಲಿ ಇದು ಭಗವಂತನ ವಿಗ್ರಹ ಮೊದಲನೇ ವಿಗ್ರಹ ಇದು. ಮೂಲ ವಿಗ್ರಹ. ಕನ್ಸ್ಗೆ ಹೋಗಿ ಕನ್ಸಲ್ ಬಂದು ಸ್ವಾಮಿ ನನ್ನ ಮೂರ್ತಿ ತರಲ್ವೇನೋ ಅಂದ್ರು ನನಗೆ. ಕೊಟ್ಟು ಮಡಗಿದ್ಯಪ್ಪ ನೀನು. ನಾನು ಅದೇನೋ ಸ್ವಾಮಿ ಎಲ್ರು ಹಂಗಂತಾರೆ. ನಾವೊಬ್ರು ಮಾತ್ರ ಆ ಸ್ವಾಮಿ ಜೊತೆಗೆ ಸ್ನೇಹಿತರಂಗಿವಿ. ಇಷ್ಟು ಜನ ಮಂದಿಲಿ ಸ್ವಾಮಿ ಏನ್ ಹೇಳ್ಬೇಕು, ಕೊಟ್ಟು ನಾನಂದೆ ಸ್ವಾಮಿ ನೀವು ನಮ್ಗೆ ಕೊಡಿ, ನಾವು ತತ್ತೀವಿ ಸ್ವಾಮಿ ಅಂದ್ರು. ಸ್ವಾಮಿ ಬೆಳಿಗ್ಗೆ ಹೊತ್ತಿಗೆ 80,000 ರೂಪಾಯಿ ಸ್ಯಾಲ್ರಿ ಆಯ್ತು. ವೆರಿ ಗುಡ್. ನೈಟ್ 12:30 ಹಿಂಗ್ ಅಂದ್ರು. ಬೆಳಿಗ್ಗೆ 12 ಗಂಟೆಗೆಲ್ಲ 80,000 ಆಯ್ತು ಸ್ವಾಮಿ. ಅಕೌಂಟ್ ನೋಡ್ತಿದ್ದಂಗೆ ಮೈ ಬೆಚ್ಚಿಬಿಡ್ತು. ಮೈಸೂರಿಗೆ ಹೋಗಿ ಯಾರಿಗೂ ಹೇಳಿಲ್ಲ ಸ್ವಾಮಿ, ನಿಮ್ಗೆ ಎಲ್ರಿಗೂ ಒಂದು ಗುಡ್ ನ್ಯೂಸ್ ಐತೆ, ಊರಿಗೂ ಹೇಳಿಲ್ಲ. ಓದೋ ಏನ್ ತರ್ಬೇಕು ಅನ್ನೋ ಅರಿವಿಲ್ಲ. ಒಂದ್ ಮೂರ್ತಿ ಎತ್ಕೊಂಡು ಸ್ವಾಮಿ ಶರಣ ಅಂದ್ಬಿಟ್ಟು ಆ ಮೂರ್ತಿ ಎತ್ಕೊಂಡು ಬ್ಯಾಗ್ ಹಾಕೊಂಡು ಗುರುಗಳ ವಿಗ್ರಹ ಮುಟ್ಟಿದ್ರೆ ಹೊಟ್ಟೆ ನಸಿ ಮನ್ಸನ್ ಹೊಟ್ಟೆ ಯಾವ ರೀತಿ ನೋಡ್ಬೋದು. ಬೇಕಾದ್ರೆ ನೀವು ಮುಟ್ಟಿ ನೋಡ್ಬೋದು. ಈ ಸ್ವಾಮಿ ವಿಗ್ರಹ ಹೊಟ್ಟೆಯನ್ನ ಮುಟ್ಟಿದ್ರೆ ಮೆತ್ತಗೆ ಫೀಲ್ ಆಗುತ್ತೆ. ಭಾರಿ ವಿಶೇಷ, ಭಾರಿ ವಿಶೇಷ. ಸ್ವಾಮಿ ಫೀಲ್ ಆಗ್ತಾರೆ. ಓಂ ನೀರಾಂಜನ ಸಮಾಭಾಸಂ ರವಿಪುತ್ರ ಯಮಾಗ್ರಜಂ ಛಾಯಾಮಾರ್ಥಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ಪರಮಾತ್ಮ ಮಧ್ಯದಲ್ಲಿ ಹಾಗೆ ಸೈಡ್ಗಳಲ್ಲಿ ಸ್ಪರ್ಶ ಮಾಡಿದ್ರೆ ಹೌದ್ರಪ್ಪ, ಭಾರಿ ವಿಶೇಷವಾಗಿದೆ ವೀಕ್ಷಕರೇ. ಇದು ಶನಮಾದೇವರ ಒಂದು ಮಹಾಕ್ಷೇತ್ರ. ಇಲ್ಲಿ ಇಷ್ಟ ತನಕ ನೀವು ಈ ಒಂದು ಇಲ್ಲಿ ಭಕ್ತರ ಮಾತು ಕೇಳಿದ್ರಲ್ಲ, ಇಲ್ಲಿ ನಿಜವಾಗ್ಲೂ ನಾನು ಮುಟ್ತಾ ಇದ್ದೀನಿ. ಈ ಮುಟ್ಟಿದಂತಹ ಒಂದು ಅನುಭವ ಹೇಗಾಗ್ತಾ ಇದೆ ಅಂತಂದ್ರೆ, ನಂಬಿಕೆ ಇರೋರಿಗೆ, ಆಸ್ತಿಕರಿಗೆ ಮಾತ್ರ ಇದು, ಆಸ್ತಿಕರಿಗೆ ಇದು ಅನುಭವ ಬರುತ್ತೆ. ದೈವದಲ್ಲಿ ನಂಬಿಕೆ ಇಟ್ಟಿರುವಂತ ಅನುಭವ ಬರುತ್ತೆ. ನೋಡಿ, ಇಲ್ಲಿ ಸ್ಪರ್ಶ ಮಾಡ್ತಾ ಇದ್ದೀನಿ ನಾನು. ನಿಜವಾಗ್ಲೂ ಮನುಷ್ಯನ ಹೊಟ್ಟೆಯನ್ನ ಮುಟ್ಟಿದ್ರೆ ಹೇಗೆ ಸ್ಪರ್ಶ ಆಗುತ್ತೋ ಅದೇ ರೀತಿ ಸ್ಪರ್ಶ ಆಗ್ತಾ ಇದೆ. ಭಾರಿ ವಿಶೇಷ. ಧನ್ಯೋಸ್ಮಿ ನನ್ನಪ್ಪ, ಧನ್ಯೋಸ್ಮಿ. ಇನ್ನೊಂದು ವಿಡಿಯೋ ಇದೆ, ಗ್ರಹ ಅಂತ ಹೇಳಿ ನೀರೊಳಗಡೆ ತೊಳೆದ ನಂತರ ಒಳಗಡೆ ಗ್ರಹಣದಲ್ಲಿ